ದಾವಣಗೆರೆಯಲ್ಲಿ ಮಳೆ ಇಲ್ಲದೆ ಜನರು ತತ್ತರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಇಲ್ಲದೆ ನೂರಾರು ಎಕರೆಯಲ್ಲಿ ಬೆಳೆದಿರತಕ್ಕಂತ ಬೆಳೆ ಒಣಗ್ತಾ ಇದೆ. ರೈತರಿಗೆ ದಿಕ್ಕೆ ತೋಚದಂತಾಗಿರುವಂತದ್ದು. ಒಂದು ಕಡೆ ಮಳೆ ಇಲ್ಲ, ಹಾಕಿರುವಂತ ಬೆಳೆ ಎಲ್ಲವೂ ಸಹ ಒಣಗುವಂತ ಪರಿಸ್ಥಿತಿಯಲ್ಲಿದೆ. ರೈತರು ಆಕಾಶದ ಕಡೆಗೆ ಮುಖ ಮಾಡಿಕೊಂಡು ವರುಣ ದೇವ ನಿನ್ನ ಕೃಪೆ ತೋರಿಸುವಂತ ಬೇಡ್ಕೊಳ್ತಾರೆ. ಬಿತ್ತಿರುವಂತಹ ಬೆಳೆಗೆ ಮಳೆ ಇಲ್ಲದೆ ಒಂದು ಕಡೆ ಒಣಗ್ತಾ ಇದೆ, ಮಗದೊಂದು ಕಡೆ ರೋಗದ ಭೀತಿ ಕಾಡ್ತಾ ಇದೆ. ಮುಂಗಾರು ಚುರುಕುಗೊಳ್ಳದ ಹಿನ್ನೆಲೆಯಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ನೋಡಿ ನಮ್ಮ ರೈತರ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಹೆಂಗಿದೆ ಅಂತ. ಮಗದೊಂದು ಕಡೆ ಕುಡಿಯುವ ನೀರಿಗೂ ಸಹ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗೋಸ್ಕರ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದಿದ್ದಾರೆ ಗ್ರಾಮಸ್ಥರು. ದಾವಣಗೆರೆ ತಾಲೂಕಿನ ಕಂದನಕೋವಿ ಗ್ರಾಮದ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದಾರೆ. ಖಾಲಿ ಕೊಡೆಗಳನ್ನು ಹಿಡಿದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀರಿನ ಭಾರಿ ಪದ್ಧತಿ ಅಂದ್ರೆ ಭಾರಿ ಪದ್ಧತಿ. ನೀವು ದಯವಿಟ್ಟು ನಮಗೆ ನೀರು ಕೊಡ್ಬೇಕು ಸರ್. ನಮಗೆ ಅಷ್ಟ ಕಣಸ, ನಮಗೆ ಏನು ಬೇಕಾಗಿಲ್ಲ. ನೀರಿನ ವ್ಯವಸ್ಥೆ ನಮಗೆ ಇನ್ನೇನಲ್ಲ ಕಣಸ. ನೀರು ಕೊಡ್ರಿ ಸರ್. ಎಲ್ಲರೂ ಬೋರಾರು ಹೊಡೆಸಿ ನೀರು ಕೊಡಕ್ಕೆ ಸರ್ ನೀವು. ಅಷ್ಟೇ, ಇನ್ನೇನಲ್ಲ ಸರ್. ನೀರಿಂದ ನಮಗೆ ಪದ್ಧತಿ. ಈಗ ಉಂಡಲ್ಲ ತಿಂದಲ್ಲ ಹಂಗೆ ಬಂದೀವಿ ಬೆಳಗಿನಿಂದ ನಾವು ಇಲ್ಲ ಕುಂತದವಿ. ಏನಂದ್ರೆ ಬಾಗಿಲಿಕ್ಕೆ ಎದ್ರಿ ಅವರು ಅವ್ರೇನಂತಾರೆ. 3 ತಿಂಗಳು ನಮ್ಮ ನೀರಿಲ್ಲ ಸರ್. ಈಗ ನೀರು ತಂದು ಸಾಕಾಗೈತೆ. ನಮ್ಮ ಜಡ್ಡಾಗಿಬಿಡುತ್ತೆ ಸರ್. ಈಗ ನೀವೀಗ ನೀರು ತರಲೇಬೇಕು ಸರ್. ನಾವು ಊರು ಗ್ರಾಮಸ್ಥರಿಗೆ ಹೇಳಿದ್ವಿ. ಅವರು ನಾವೇನು ಮಾಡೋಕ್ಕಮ್ಮ, ನೀವು ಗ್ರಾಮ ಪಂಚಾಯತಿಗೆ ಹೋಗು ಅಂದರು. ಗ್ರಾಮ ಪಂಚಾಯತಿಗೆ ಹೋಗಿ ಬಂದ್ವಿ. ಅವರು ಏನಂದರು, ಮೇಲೆ ಅಧಿಕಾರಿಗೆ ಹೇಳ್ರಿ ಅಂತಂದರು. ಅವರು ಮೇಲೆ ಅಧಿಕಾರಿನೂ ಅವರು ಬಂದರು. ಅವ್ರಿಗೆ ಹೇಳಿದ್ವಿ. ಈಗ ಬರೀ ತರ್ತವೆ ಅಂತಂದು ತರಲೇ ಇಲ್ಲ. ನಾವೀಗ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿದ್ದೇವೆ ಸರ್. ಅದು ನಮಗೆ ಅಧಿಕಾರ ನಮಗೆ ಕೊಡ್ಬೇಕು ಸರ್. ನೀರು ತರ್ಬೇಕು ನಮಗೆ ನೀರಿಂದು ಸಮಸ್ಯೆ. ನೀರು ಬಿಟ್ಟು ಇನ್ನೇನು ಸಮಸ್ಯೆ ಇಲ್ಲ ಸರ್. ನಮ್ಮೂರಲ್ಲಿ ಭಾರ ನೀರಿನ ತಾಪತ್ರೆ, ವಿಷ ಕುಡಿಯೋ ಹೊತ್ತು ಬಂದಿತ್ತು. ಟ್ಯಾಕ್ಟ್ರ್ ಇದ್ದರು ಇದ್ದರು ತಂದು ಹಾಕ್ಯಂತಾರೆ ಸರ್. ನಾವು ಟ್ಯಾಂಕರ್ ಇಲ್ಲ, ಬೈಕ್ ಇಲ್ಲ, ಟ್ಯಾಕ್ಟ್ರ್ ಇಲ್ಲ. ನಾವು ಯಾತ್ರೆಯಲ್ಲಿ ತರಬೇಕು. ಅವ್ರ ಹತ್ರ ಎಲ್ಲ ಹೋಗ್ಬೇಕು. ನಮ್ಮ ಕೊಡ ಇಟ್ಕೊಂಬರ್ಬೇಕು. ಇಲ್ಲ ಕನ್ನನ್ಕೋವಿ ಬರ್ಬೇಕು. ಇಲ್ಲ ಬೇರೆ ಊರಿಗೆ ಹೋಗಿ ಕುಡಿಯೋ ನೀರು ಒಂದು ಕೊಡ ಇಟ್ಕೊಂಬರ್ಬೇಕು. ಅಷ್ಟು ಭಾಳ ಸಮಸ್ಯೆ ಆಗೈತೆ ಸರ್. ಆ ಗಂಡು ಮಕ್ಳಿದ್ರೆ ತಂದು ಹಾಕ್ತಾರೆ ಬೇರೆ ಊರಿಗೆ ಹೋಗಿ. ನಾವು ಕೈ ಮುರಿದವರು, ಕಾಲು ಮುರಿದವರು, ಮಕ್ಕಳು ಮರಿ ಬಿಟ್ಟು ನಾವು ಅಷ್ಟು ದೂರ ಹೋಗಿ ತರೋಕ್ಕಾಗತ್ತೆ ಸರ್.